ಅದೇ ಹೇಳ್ತಿದ್ಯಲ್ಲ, ಫ್ಯಾಮಿಲಿ ಕೋರ್ಟ್ ಕೇಸ್ ಹಾಕಿದೆ, ನಾವೇನು ಮಾಡೋದಕ್ಕಾಗೋದಿಲ್ಲ ಅಂತ. ಮೇಡಮ್ ಕೋರ್ಟ್ ಫ್ಯಾಮಿಲಿಯನ್ನ ಓಲೈಸಿ ಅಲ್ಲ ಮೇಡಮ್, ಈಗ ಕೋರ್ಟ್ ಮುಗ್ದೋಗಿದೆ ಮೇಡಮ್. ಇದು ಅಭಿಮಾನಿಗಳು ಸತ್ತು ಮೇಡಮ್. ವಿಷ್ಣುವರ್ಧನ್ ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ ಇಲ್ಲ. ಅಭಿಮಾನಿಗಳು ನಾವೇ ಮಕ್ಕಳಾಗಿ ರೂಪದಲ್ಲಿ ಹೋಗಿ ಮಾಡ್ತಾ ಇರೋದು ಮೇಡಮ್. ಅವ್ರ ಅಭಿಮಾನಿಗಳು ಇನ್ನ ಲಕ್ಷಗಟ್ಲೆ ಜಾಸ್ತಿ ಆಯ್ತವ್ರು ಮೇಡಮ್, 1000 ಗಟ್ಲೆ ಇಲ್ಲ. ಅವ್ರು 14 ವರ್ಷ 15 ವರ್ಷ ಆದ್ರೂ ತೀರಿದ್ರು ಸಹ ಮೇಡಮ್ ಇಷ್ಟು ಅಭಿಮಾನಿಗಳು ಬರ್ತಾರಲ್ಲ ಮೇಡಮ್. ಅಲ್ಲ ದುಡ್ಡು ಕೊಟ್ಟು ಯಾರು ಕರ್ಕೊಂಬರಲ್ಲ ನಾವು, ದುಡ್ಡು ಕಾಸು ಕೊಟ್ಟು ಯಾರು ಕರ್ಕೊಂಬರ ಮೇಡಮ್. ಅಭಿಮಾನದಿಂದ ಬರೋದು ಲೇಡೀಸ್ ಅಭಿಮಾನಿಗಳು ಮೇಡಮ್. ಇಡೀ ಇತಿಹಾಸದಲ್ಲಿ ಮೇಡಮ್, ಇಡೀ ಇತಿಹಾಸದಲ್ಲಿ ಕಲಾವಿದರು ಹೋಲಿಕೆ ಮಾಡ್ಕೊಂಡ್ರೆ ವಿಷ್ಣುವರ್ಧನ್ ಅವ್ರಿಗೆ ಮೇಡಮ್ ತುಂಬಾ ಅಭಿಮಾನಿ ಹೆಣ್ಮಕ್ಳು ಇರುವಂತ ಅಭಿಮಾನಿ ಬಳಗ. ಸೌಮ್ಯ ಸ್ವಭಾವದ ಹೆಣ್ಮಕ್ಳುಗಳಿಗೆ ಎಷ್ಟು ಪ್ರೀತಿ ಕೊಡ್ಬೇಕು ವಿಷ್ಣುವರ್ಧನ್ ಅವರು ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಯಾವುದೇ ಒಂದು ಹೆಣ್ಣು ಮಗಳಾಗ್ಲಿ ಹೋಗಿ ಅಮ್ಮ ಬನ್ನಿ ಅಮ್ಮ ಅಂತ ಬಿಟ್ರೆ ಅವರು ಬೇರೆ ಪದ ಮಾತಾಡ್ದವ್ರಲ್ಲ. ಅವ್ರ ಆದರ್ಶ ಅವಲಂಬಿಸ್ಕೊಂಡು ಎಲ್ಲ ಹೆಣ್ಮಕ್ಳುಗಳು ಅವ್ರಿಗೆ ಪ್ರೀತಿಯಿಂದ ಅಭಿಮಾನಿ ಆಗಿರೋದು ಮೇಡಮ್. ಎಂತೆಂಥ ಫಿಲಮ್ ಲಾಲ್ ದಟ್ ಅವರು ಮೇಡಮ್, ಯಜಮಾನ, ಈ ಫಿಲಮ್ ನೋಡಿದ್ರೆ ಗೊತ್ತಾಯ್ತೆ ಮೇಡಮ್ ಈ ಅವ್ರು ವಿಷ್ಣುವರ್ಧನ್ ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತಾರೆ, ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು. ಆದ್ರೆ ತುಂಬಾ ನೋವಾಯ್ತದೆ ಮೇಡಮ್. ದಯವಿಟ್ಟು ನನಗೆ ಈ ತರ ಸನ್ನಿವೇಶ ಬರ್ತದೆ ಅಂತ ನಾವು ಮನಸ್ಸಲ್ಲೂ ಅನ್ಕೊಂಡಿರಲ್ಲ ಮೇಡಮ್. ಏನೋ ಪುಣ್ಯಾತ್ಮನಿಗೆ ಒಂದು ಗೌರವ ಸ್ಥಾನ ಕೊಟ್ಟು ಮೇಡಮ್ ಆ ಜಾಗ ಉಳಿಸ್ಕೊಟ್ರೆ ಮೇಡಮ್ ಖಂಡಿತ ಚಿರಾಯವಾಗಿ ಮೇಡಮ್ ವಿಷ್ಣು ಸರ್ ಹೆಸರು ಪಕ್ಕದಲ್ಲಿ ಅವ್ರ ಫ್ಯಾಮಿಲಿದು ಸ್ಟ್ಯಾಚು ಇರ್ತೀವಿ, ಬಾಲಣ್ಣನದು ಇರ್ತೀವಿ, ಬಾಲಣ್ಣ ಅವ್ರ ಮಿಸ್ಸಸ್ ಅವ್ರದ್ದು ಇರ್ತೀವಿ, ಕಾರ್ತಿಕ್ ಬೇಕಾ ಕಾರ್ತಿಕ್ದು ಇಟ್ಬಿಡ್ತೀವಿ ಮೇಡಮ್. ದಯಮಾಡಿ ನಮಗೆ ಅವ್ರ ಜಾಗ ಖಂಡಿತ ಬಿಟ್ಕೊಡ್ಬೇಕು ಮೇಡಮ್. ಅವ್ರೇನೋ ಬಿಟ್ಕೊಡಲ್ಲ ಮೇಡಮ್, ನಮ್ಗೆ ಅದೇ ಇದ್ದದೆ ಅಂತ ಹೇಳಿದ್ರೆ ಮೇಡಮ್ ನಮಗೂ ಕಾನೂನು ರೀತಿ ಏನು ಹೋರಾಟ ಇದೆ ಮೇಡಮ್ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಸೂರ್ಯಚಂದ್ರ ಎಲ್ಲಿವರೆಗೂ ಇರ್ತಾರೆ ಮೇಡಮ್, ವಿಷ್ಣುವರ್ಧನ್ ಅವರು ಅಭಿಮಾನ ಸ್ಟುಡಿಯೋದಲ್ಲಿ ಇದ್ದೇ ಇರ್ತಾರೆ ಮೇಡಮ್. ಅದು ನೋಡಿ ಅವತ್ತಿನ ದಿನ ವಿಷ್ಣುವರ್ಧನ್ ಅವರು ಚಿತ್ರಗಾರ ಬನಶಂಕರಿ ಚಿತ್ರಗಾರದಲ್ಲಿ ಆಗ್ಬೇಕಾದ ಮಣ್ಣನ್ನ ಅವ್ರನ್ನ ಅಲ್ಲಿ ಬಂದ್ ಮಾಡ್ಬೇಕಾದನ್ನ ಬಂದು ಈ ಸ್ಥಳದಲ್ಲಿ ಕೂತ್ಕೊಂಡಿರೋದು ಮೇಡಮ್. ನಾವಂತೂ ಬಿಡಲ್ಲ ಮೇಡಮ್, ಬಿಡಕ್ ಮಾತೇ ಇಲ್ಲ ಮೇಡಮ್. ಅದು ಎಲ್ಲಿವರೆಗೂ ಹೋದ್ರೂ ಪರವಾಗಿಲ್ಲ. ಅದೇನಂತಾರ ಪ್ರಾಣ ತ್ಯಾಗ ಅಂತಾರಲ್ಲ, ಆ ಪ್ರಾಣ ತ್ಯಾಗ ಆದ್ರೂ ಮೇಡಮ್ ತೇಜಸ್ಸಕ್ಕೂ ರೆಡಿ ಇದೀವಿ. ನಾವು ಮಾತ್ರ ಬಿಡಲ್ಲ ಮೇಡಮ್. ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಬೇಕೇ ಬೇಕು ಮೇಡಮ್, ಬೇಕೇ ಬೇಕಂದ್ರೆ ಅದು ನಮ್ಮ ಅಭಿಮಾನಿಗಳು ಸೊತ್ತು ಮೇಡಮ್. ಬಾಲಣ್ಣನ ಕುಟುಂಬದವರು ಅವ್ರೇನು ಸ್ವಂತ ಸಂಪಾದನೆ ಮಾಡಿ ಕಟ್ಟಿಲ್ಲ ಮೇಡಮ್. 500 ರೂಪಾಯಿ 600 ರೂಪಾಯಿ ಎಕರೆ ಕಟ್ಟಿ ಜಮೀನು ತಗೊಂಡಿರೋದು ಮೇಡಮ್. ಅವ್ರಿಗೆ ಬುದ್ಧಿ ಇರ್ಲಿ ಮೇಡಮ್. ಈಗ 45 ವರ್ಷ ಆಗಿದೆ ಕಾರ್ತಿಕ್ ಅವ್ರಿಗೆ, ಗಣೇಶ ಬುದ್ಧಿ ಇರ್ಲಿವ ಅವ್ರು ಮಣ್ಣು ಮಾಡಿದಾಗ ಬುದ್ಧಿ ಇರ್ಲಿಲ್ಲ ಮೇಡಮ್. ಅವಾಗ ಈಗ ಅವ್ರಿಗೆ ಉಳಿಕೆ ಅಲ್ವ ಮೇಡಮ್. ಈಗ 2 ಎಕರೆ ಕೊಟ್ಟಿರೋ ಜಾಗದಲ್ಲಿ 1 ಎಕರೆ ಕೊಡ್ಲಿ ಬಿಡಿ, ಇನ್ನೊಂದು ಎಕರೆ ಅವ್ರಿಗೆ ಉಳಿಕೆ ಆಯ್ತಲ್ಲ. ನೀವು ಅದು ಕೊಡ್ದಿರೋನು ನೀವೆಲ್ಲ ಅಳತೆ ಮಾಡಿ ಪ್ರತಿಯೊಂದು ನೀವೆಲ್ಲ ಮಾಡಿ ಪ್ರತಿಯೊಂದಕ್ಕೂ ಅಟೆಂಡ್ ಮಾಡಿ. ಈ ಕರೆದ್ರೆ DC ಕರೆದ್ರೆ ಹೋಗಲ್ಲ, DC ಮೇಲೂ ಕಂಟೆಂಪ್ಟ್ ತಂದಿದ್ದಾರೆ. ಅಲ್ಲಿ ಒಳಗಡೆ ನಾವು ಪರ್ಮಿಷನ್ ಕೊಡಬಾರ್ದು, ಯಾವ ಅಭಿಮಾನಿಗಳು ಬರಲೇಬಾರ್ದು ಅಂತ. ನೀವು ಅಭಿಮಾನಿಗಳು ಬರಲೇಬೇಡ ಅಂದ್ಮೇಲೆ ನೀವು ಯಾರು ಮಾಡ್ಕೊಬೇಕಾಯ್ತು, ಯಾಕೆ ಮಾಡ್ಕೊಬೇಕಾಯ್ತು? ನೀವು ಮಾಡ್ಕೊಳಕ್ಕೆ ನಿಮ್ಗೆ ಅಧಿಕಾರ ಇತ್ತಲ್ವ, ನಿಮ್ಮೆಲ್ಲ ಖಾತೆ ಕಂದಾಯ ಪ್ರತಿಯೊಂದು ಇತ್ತಲ್ವಾ. ಇದ್ಮೇಲೆ ನೀವು ಸರ್ಕಾರನ ವಿರೋಧ ಮಾಡ್ಬೇಕಾಯ್ತು. ಅವತ್ತು ಮಾಡ್ಬಿಟ್ಟು ನೀನೇ ಬಂದು ಪೂಜೆ ಮಾಡಿದ್ಯಾ, ನೀನೇ ಹೇಳಿದ್ಯಾ ನಾನು ಬಿಟ್ಕೊಡ್ತೀನಿ ಅಂತ, ನೀನೇ DC ಮೀಟಿಂಗ್ ಅಟೆಂಡ್ ಮಾಡಿದ್ಯಾ, ಎಲ್ಲ ಮಾಡಿದ್ಯಾ. ಆದ್ರೂ ಸಹ ಇವತ್ತು ನೋವು ಕೊಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನ? ನೀವು ಒಂದಿನ ಸಾಯೋದೇ ಅಲ್ವಾ? ನೀವು ಸತ್ರ ನೀವು ಬಿಡು, ನೀವು ಮಣ್ಣು ಮಾಡ್ಕೊಳಲ್ಲ, ನೀವು ಎಲ್ಲ ಸುಟ್ಕೊಳೋದು ನೀವು. ಯಾಕಂದ್ರೆ ನಿಮ್ಮ ದೇವರು ನಿಮ್ನ ಮೆಚ್ಚಲ್ಲ, ಆ ಮಟ್ಟಿಗಿದೆ ನಿಮ್ಮ ಸಮಸ್ಯೆಗಳು. ಆ ಥರ ಮಾಡಕ್ ಹೋಗ್ಬೇಡಿ. ಗೀತಾ ಬಾಲ ಮೇಡಮ್ ಅವ್ರಿಗಾರು ಪಾಪ ಇರೋ ಜಾಗ ಕೇಸ್ ಹಾಕಿದ್ರಲ್ಲ ಮೇಡಮ್, ಅವ್ರಿಗೂ ತೊಂದರೆ ಕೊಡ್ತಾವ್ರಂತೆ, ಅವ್ರಿಗೂ ಕೊಲೆ ಬೆದರಿಕೆ ಆಗತ್ತಂತೆ, ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಈ ಅಭಿಮಾನಿ ಕೊಡೋದು. ಈಗ ನಾವು ಹೋಗಿ ಮಾಡ್ತೀವಿ ಮೇಡಮ್. ಈಗ ಅಭಿಮಾನಿಗಳು 4 ಸಂಘಟನೆ ಮೇಲೆ ಕೊಲೆ ಬೆದರಿಕೆ ಕೊಟ್ಬಿಟ್ರೆ ಮೇಡಮ್, ನಮ್ ತೇಜವರ ಮಾಡಿಬಿಟ್ರೆ ಅವ್ರು ಯಾರು ಹೋಗಲ್ವಲ್ಲ, ಅಲ್ಲೆಲ್ಲ ನಿಲ್ಲಾಗ್ಬಿಡ್ತದಲ್ಲ. ಆ ತರ ಮಾಡ್ತಾ ಇದಾರೆ ಅವರು. ಅದಕ್ಕೆಲ್ಲ ಅವಕಾಶ ಇಲ್ಲ ಮೇಡಮ್ ಖಂಡಿತವಾಗ್ಲೂ. ಯಾರು ಮೇಡಮ್? ಮೇಡಮ್ ಮಕ್ಕಳು ಹೆಣ್ಮಕ್ಳು 2 ಇರೋದಂತಾರೆ. ಅದು ಈ ಮಗಳು ಗೀತಾ ಬಾಲೆ ಮೇಡಮ್ ಅವರು ಇದ್ದಾರೆ. ಇನ್ಯಾರು ಅಂತ ಗೊತ್ತಿಲ್ಲ ಮೇಡಮ್. ಒಬ್ರು ಚೆನ್ನಾಗಿ ಹೇಳಿದ್ದಾರೆ, 2 ಗಂಡು ಮಕ್ಳು ಇದ್ರು. ಅದು 20 ಎಕರೆ ಕೊಟ್ಟಿರೋ ಜಾಗ ಶ್ರೀನಿವಾಸನ ಸಾರ್ಗೆ ಕೊಟ್ಟಿರೋದು. ಅದು 10 ಎಕರೆ ನಾನು ಮಾರ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಆವತ್ತದ ಕಾಲಕ್ಕೆ ಗಣೇಶ್ ಅವ್ರಿಗೆ ಬಂತು. ಗಣೇಶ ತೀರೋದ್ಮೇಲೆ ಮೇಡಮ್ ಇನ್ನು ಬೇರೆ ರೂಪ ಇದೆ. ಗಣೇಶ್ ಅವ್ರು ತೀರೋದ್ಮೇಲೆ ಗಣೇಶ್ ಅವ್ರು ಬದುಕಿದಾಗ ಗಣೇಶರ್ ಬಂತು. ಗಣೇಶ ಬದುಕಿದಾಗ ಗೀತಾ ಬಾಲೆ ಮೇಲೆ ಕೇಸ್ ನಡೀತಾ ಇದೆ. ಸರ್ಕಾರದ ಬಿಡಿ, ಕುಟುಂಬದವ್ರಿಗೆ ಕೇಸ್ ನಡೀತಾ ಇದೆ. ಆದ್ರೂ ಸಹ ಕೇಸ್ ನಡೆಯುವಂತ ಕಾಲದಲ್ಲಿ ಗಿಫ್ಟ್ ಮಾಡ್ಕೊಂಡಿದ್ದಾರಂತೆ. ಯಾರಿಗೆ ಹಸ್ತಾಂತರ ಮಾಡ್ಕೊಂಡಿದ್ದಾರಂತೆ? ಕಾರ್ತಿಕ್ ಅವ್ರಿಗೆ, ಗಣೇಶ್ ಅವರಿಂದ. ನಮ್ಮಂದ್ರೆ ಅಲ್ಲ, ಗಣೇಶ್ ಹೌದೌದು ಶ್ರೀನಿವಾಸ್ ಮಗ. ಗಣೇಶ್ ಅವ್ರ ಮಕ್ಳಿಲ್ಲ. ಆಯ್ತು ಮೇಡಮ್, ಕಾನೂನು ಬದ್ಧವಾಗಿ ಏನಾಗಿತ್ತು, ಯಾರು ಬರ್ಬೇಕೋ ಮುಂದಿನ ಯೋಜನೆ ಬರೋದು. ನೀವು ಸರ್ಕಾರ ನೀವು ಕೇಸ್ ಹಾಕೋದ್ಮೇಲೆ ಕಾನೂನು ಪ್ರಕಾರ ಇರೋದು ಮೇಡಮ್. ನೀವು ಕೇಸ್ ಹಾಕೋದ್ಮೇಲೆ ಇನ್ನೊಬ್ರ ಆಸ್ತಿ ಇನ್ನೊಬ್ರಿಗೆ ಬರ್ಕೊಡೋ ರೈಟ್ಸ್ ಇಲ್ಲ. ಈಗ ನಿಮ್ಮಂತೆ ಆಯ್ತು ಅಂತ ಗೊತ್ತಿದ್ಮೇಲೆ ನೀವು ಇನ್ನೊಬ್ರಿಗೆ ಯಾಕೆ ಬರ್ಕೊಡ್ತೀರಾ? ಈಗ ಅಕಸ್ಮಾತ್ ಈಗ ಏನಾದ್ರೂ ತೆರವು ಗೊಳಿಸ್ತಾರೆ ಅಂತ ಸುದ್ದಿ ಇದೆ, ಅದನ್ನ ವಿಷ್ಣುವರ್ಧನ್ ಅವ್ರ ಸಮಾಧಿನ ಏನು ನೆಕ್ಸ್ಟ್ ಮುಂದೆ ಅಂತ. ಮೇಡಮ್, ನಾವ್ ಈಗಾಗಲೇ ಸರ್ಕಾರಕ್ಕೆ
ಮನವಿ ಕೊಟ್ಟಿದ್ದೀವಿ ಮೇಡಮ್. ಕಮಿಷನರ್ಗೆ ಪ್ರತಿಯೊಬ್ಬರಿಗೂ, ಈಗ DCP ಆಗಲಿ, ACP ಆಗಲಿ, ಈಗ ಕೆಂಗೇರಿ ಪೊಲೀಸ್ ಠಾಣೆಗೆ ಎಲ್ಲ ಕಡೆನೂ ಮನವಿ ಕೊಟ್ಟಿದ್ದೀವಿ ಮೇಡಮ್. ಯಾವುದೇ ಥರ ಆ ಥರ ಅನಿಷ್ಟ ಚಟುವಟಿಕೆಗಳು ನಡೆದ್ರೆ ನೀವೇ ಸರ್ಕಾರನೂ ಹೊಣೆ ಆಯ್ತೀರಾ. ಈಗ ಯಾರು ಇದು ಮುಂದೆ ಬಂದವರೋ ಅವರೇ ಹೊಣೆಗಾರ ಆಯ್ತಾರೆ ಮೇಡಮ್. ಅವ್ರೇನು ಆ ಥರ ಮಾಡೋಕ್ಕೆ ಖಂಡಿತ ಬಿಡಲ್ಲ ಮೇಡಮ್. ಸರ್ಕಾರ ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇದು ನಾವು ಯಾವುದು ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು ತುಂಬ ಸೌಮ್ಯ ಸ್ವಭಾವದವರು, ಗಲಾಟೆಗೆ ಹೋಗಿ ರೋಡಲ್ಲಿ ನಿಂತ್ಕೊಳ್ಳೋವಂಥ ಅಭಿಮಾನಿಗಳಲ್ಲ. ದಯಮಾಡಿ ಸರ್ಕಾರದವ್ರು ಈಗಾರು ಮನವಿ ಮಾಡ್ಕೊತಾ ಇದೀವಿ, ಅಭಿಮಾನಿಗಳಿಗೆ ದಯಮಾಡಿ ಈ ಥರ ಅವಕಾಶಕ್ಕೆ ನೀವು ಸರ್ಕಾರದಿಂದ ಮಾನ್ಯತೆ ಆಗಲಿ, ಕೋರ್ಟ್ ಆಗಲಿ ಕೊಡಬೇಡಿ. ಅಭಿಮಾನಿಗಳಿಗೆ ಆ ಜಾಗ ಉಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮದು ಚಿರಾವಾಗಿ ಹೆಸರು ಉಳಿಸ್ಕೊಂತೀವಿ. ಸನ್ಮಾನ್ಯ ಹೊಸಲಿ ಬಂದಿರೋ ಮೇಡಮ್ ನಮ್ಮ ಸೋಮಶೇಖರ್ ಸಾಹೇಬರು, ಅವ್ರ ವ್ಯಾಪ್ತಿಗೆ ಸಿಗ್ತದೆ. ಅವ್ರು ಖಂಡಿತವಾಗ್ಲೂ ಒಳಗಡೆನೇ ನೀವು ಕಾರ್ಯಕ್ರಮ ಮಾಡಿ, ನಾನು ಇದನ್ನು ಸಹಕಾರ ಮಾಡ್ತೀನಿ. ನೀವು ಆ ಥರ ತಿಳ್ಕೊಂಬೇಡಿ. ನೀವೇನಾದ್ರು ಅಭಿಮಾನಿಗಳು ನಿಮ್ಗೆ ಸಮಸ್ಯೆ ಆಗೋದಿಲ್ಲ ನಂಗೆ ಗೊತ್ತಿಲ್ಲ ಅಂತ ಮೇಡಮ್, ಅವರೇ ಬಂದು ಕಾರ್ಯಕ್ರಮ ಪೂಜೆ ನೆರವೇರಿಸಿ ನಿಮ್ಮ ಜಾಗದ್ದು ನಾನು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್. ಈ ಸಲ ಅವ್ರನ್ನ ಆವಾಲ್ನ ಈ ಥರ ನಾವು ಇನ್ವೈಟ್ ಮಾಡೋಕೆ ಹೋಗೋ ಸಂದರ್ಭದಲ್ಲಿ ಮೇಡಮ್ ಇವು ಸ್ಟೇ ತಂದಿದ್ರು ಮೇಡಮ್. ಅವ್ರು ಕರೆದು ಅವ್ರಿಗೆಲ್ಲ ಮನ್ಸಿಗೆ ನೋವು ಮಾಡಬಾರ್ದು ಅಂತ ಮೇಡಮ್ ನಾನು ಅವ್ರನ್ನ ಇನ್ವೈಟ್ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಅವ್ರಿಗೂ ಮನವಿ ಸಲ್ಲಿಸಿದ್ದೀವಿ ಮೇಡಮ್. ಅವರು ಹೇಳಿದ್ದಾರೆ ಖಂಡಿತವಾಗ್ಲೂ ನಾನು ಇದಕ್ಕೆ ಸ್ಪಂದಿಸಿ ನಿಮಗೆ ಒಳ್ಳೇದಾಗಿ ಅಭಿಮಾನಿಗಳು ಮಾಡ್ಕೊಡ್ತೀನಿ, ನಿಮ್ಗೆ ಯಾವ ಥರ ಅನುಮಾನ ಬೇಡ ಅಂತ ಮೇಡಮ್ ಅವರು ಹೇಳಿದ್ದಾರೆ. ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ ಮೇಡಮ್, ಕಮಿಷನರ್ಗೂ ಲೆಟ್ರ್ ಕೊಟ್ಟಿದ್ದೀವಿ, DCPಗೂ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ ಮೇಡಮ್. ಆದರೂ ಸಹ ಈಗ ಅವ್ರಿಗೆ ಯಾರು ಹಿಂದೆ ಮುಂದೆ ಯಾರು ಕೇಳೋಲ್ಲ ವಿಷ್ಣುವರ್ಧನ್ ಅವರು ಅಂದ್ಬಿಟ್ಟು ಈ ಥರ ನಾವು ಕೊಡ್ತಾರೆ ಮೇಡಮ್. ಫಸ್ಟ್ ಆಫ್ ಆಲ್ ನಾವು ಕುಟುಂಬದವರು ಮೇಡಮ್ ಈ ವಿಷಯದಲ್ಲಿ ಸಹಕಾರ ಮಾಡ್ಬೇಕು ಮೇಡಮ್. ಇಷ್ಟು ದಿನ ಸಾಕು ಮೇಡಮ್, ಅವ್ರ ಮಾತು ನಾವು ಕೇಳಿದ್ವಿ ಮೇಡಮ್. ನಮ್ಮ ಅಭಿಮಾನ ಮಾತು ಅವರು ಕೇಳಬೇಕು. ಕೇಳಿ ನಮಗೂ ಒಂದು ಗೌರವ ಕೊಟ್ಟರೆ ತುಂಬ ಒಳ್ಳೇದು ಮೇಡಮ್. ಸೊ ನೋಡಿದ್ರಲ್ಲ, ಇದಿಷ್ಟು ಲೋಕೇಶ್ ಗೌಡ ಅವರ ಮಾತು. ನಮಗೆ 10 ಗುಂಟೆ ಜಾಗನೂ, ಅದರ್ವೈಸ್ 1 ಎಕರೆ ಜಾಗದಲ್ಲಾದರೂ ಸಹ ನಮಗೆ ವಿಷ್ಣುವರ್ಧನ್ ಅವರ ಸಮಾಧಿ ಬೇಕೇ ಬೇಕು. ಅಭಿಮಾನಿಗಳಿಗೋಸ್ಕರ ವಿಷ್ಣು ಅವರ ಪುಣ್ಯಭೂಮಿ ನಮಗೆ ಅದು ರೀತಿ ದೇವಸ್ಥಾನ ನಮಗೆ ಬೇಕೇ ಬೇಕು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ಮಂಗಳರಾಜ್ ಗೋಪಾಲ್, G9 ಬೆಂಗಳೂರು.